68ನೇ ಜನ್ಮದಿನೋತ್ಸವವನ್ನು ಹೊಸಕೋಟೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಹೊಸಕೋಟೆ ತಾಲೂಕು ಘಟಕದಿಂದ ಇವತ್ತು ಲಯನ್ಸ್ ಕ್ಲಬ್ ಅನಾಥ ಮಕ್ಕಳಿಗೆ ಸ್ವೀಟು ಮತ್ತು ಬುಕ್ಸು ಆಮೇಲೆ ಸ್ವಾಮೀಜಿಯವರದು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ. ಅಕಾಲಿಕವಾಗಿ ನಮ್ಮ ಅಧ್ಯಕ್ಷರು ಮಲ್ಲಿಕಾರ್ಜುನಣ್ಣವರು ತೀರ್ಕೊಂಡಿದ್ದಾರೆ. ಆದ್ದರಿಂದ ನಾವು ಸ್ವಲ್ಪ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲ ನಮ್ಮ ಡೈರೆಕ್ಟ್ರುಗಳು, ನಮ್ಮ ಜನಾಂಗದ ಸದಸ್ಯ ಮುಖಂಡರುಗಳು ಎಲ್ಲ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗ್ತೀವಿ ನಾವು. ಸ್ವಾಮಿಗಳ ಬಗ್ಗೆ ಏನು ಅವರು ನಡೆದಾಡಿರುವ ದೇವರು ಏನು ಹೇಳಿ ನಮ್ಮ ಇಡೀ ಪ್ರಪಂಚದಲ್ಲೇ ಅಂಥ ಸ್ವಾಮೀಜಿಗಳು ಇನ್ನೂ ಹುಟ್ಟೋದಿಲ್ಲ. ಆದರೆ ಅವ್ರನ್ನ ಮಾರ್ಗದರ್ಶನದಿಂದ ಎಲ್ಲ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಅವರು ಸುಮಾರು ಏನಿಲ್ಲ ಅಂದರೆ ಒಂದು 30-35 ಸಾವಿರ ಜನ ಮಕ್ಕಳಿಗೆ ಊಟ ಹಾಕಿ ಬೆಳೆಸಿ ಒಳ್ಳೆ ದೊಡ್ಡ IAS ಆಫೀಸರು IPS ಆಫೀಸರ್ ಆಗಿದ್ದಾರೆ. ಆ ಮಠದಿಂದ, ಸಿದ್ಧಗಂಗಾ ಮಠದಿಂದ ಆ ಸ್ವಾಮೀಜಿಯವರು ಮತ್ತೆ ಹುಟ್ಟಿ ಬರಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡು 118ನೇ ಜಯಂತಿ ಶಿವಕುಮಾರ ಸ್ವಾಮೀಜಿಗಳು ಇವತ್ತು ಈ ಮಾಡಬೇಕಾದ್ರೆ ಒಂದೇ ಒಂದು ನಮ್ಮ ಜ್ಞಾನ ಏನಿರಬೇಕಂದ್ರೆ ಅವರು ಬಡ ಮಕ್ಕಳಿಗೆ ವಿದ್ಯೆ ಕೊಟ್ಟರು. ಜಾತಿ ಭೇದ ಮತ ಏನೇ ಇಲ್ಲ, ಎಲ್ಲ ಜಾತಿವರೆಗೂ ವಿದ್ಯೆ ಕೊಟ್ಟರು. ಈ ಕ್ರಾಂತಿ ವಿದ್ಯಾ ಕ್ರಾಂತಿ ಮಾಡಿದರು, ಅನ್ನದಾನ ಮಾಡಿದರು. ಅದೇ ರೀತಿ ಬಸವಣ್ಣವರು ಒಂದು ಕ್ರಾಂತಿ ಮಾಡಿದರು. ವಚನಗಳು ಹೇಳಿ ಎಲ್ಲ ಜನಗಳನ್ನ ಮೂಢನಂಬಿಕೆಯನ್ನು ಹೋರಾಡಿಸಿ ಅವ್ರನ್ನ ಒಂದು ಒಳ್ಳೆ ದಾರಿಗೆ ಕರ್ಕೊಂಬಂದರು. ಅವರು ಆ ಕ್ರಾಂತಿ ಮಾಡಿದರೆ ನಮ್ಮ ನಡೆದಾದ ದೇವರು ಶಿವಕುಮಾರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ವಿದ್ಯೆ ಕೊಟ್ಟು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿ ಶ್ರಮಪಟ್ಟು ಇವತ್ತು ಅದೇ ರೀತಿ ನಡ್ಕೊಂಡು ಹೋಗ್ತದೆ. ಅವರ ಮಾರ್ಗದರ್ಶನ ನಮಗೆಲ್ಲ ಬೇಕು. ಅದೇ ಥರ ನಾವು ಪ್ರತಿಯೊಂದು ನಮ್ಮ ಜಾತಿ ಜನಾಂಗ ನೋಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಬಡವರಿದ್ದಾರೆ, ಯಾರು ವಿದ್ಯಾವಂತರು ಮಾಡಬೇಕು, ಅವ್ರನ್ನ ಒಳ್ಳೆ ಪ್ರಜೆಗಳನ್ನಾಗಿ ನಾವು ಮಾಡಬೇಕು ಅನ್ನೋದು ನಮ್ಮ ಸ್ವಾಮೀಜಿಗಳ ಧ್ಯೇಯ. ಆ ಧ್ಯೇಯದ ಪ್ರಕಾರ ನಾವೆಲ್ಲ ಹೋಗೋಣ ಅಂತ.